ಮಾಡ್ಬೋದು ಅಂತೇಳಿ ಕನಸು ಕಾಣ್ತಾ ಇದ್ದಾರೆ. ಅದೆಲ್ಲ ಸಾಧ್ಯನೇ ಇಲ್ಲ ಯಾವತ್ತಿಗೂ. ಇನ್ನು 4 ವರ್ಷ ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ. ಯಾವ ಕಾರಣಕ್ಕೂ ಕೂಡ ನಾವೇನು ಸರ್ಕಾರ ಬೀಳೋದಾಗಲಿ ಅದು ತೊಂದರೆ ಆಗೋದಾಗಲಿ ಆಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ 20 ಸೀಟನ್ನು ಗೆದ್ದಿದ್ದೇವೆ ಅಂತ ಹೇಳಿ ನಾವು ಹೊರಟಿದ್ದೇವೆ, ಗೆದ್ದಿದ್ದೇವೆ. BJP ಇದರಲ್ಲಿ ಅವ್ರು ಹೇಳ್ಕೊಳ್ಳೋದು ಜನ ಹೇಳಬೇಕಲ್ರಿ. BJP ಹೇಳೋದು, ಕಾಂಗ್ರೆಸ್ ಹೇಳೋದು, ಇನ್ನೊಬ್ರು ಹೇಳೋದು ಆ ಪ್ರಶ್ನೆ ಅಲ್ಲ. ಇಲ್ಲಿ ಜನ ತೀರ್ಮಾನ ಮಾಡೋರು. ಜನಕ್ಕೆ ಗೊತ್ತಿದೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಜನ ಕಂಫರ್ಟಬಲ್ ಆಗಿದ್ದಾರೆ. ಇವತ್ತಿರ್ತಕ್ಕಂಥ ಈ ಬರಗಾಲದ ಪರಿಸ್ಥಿತಿನಲ್ಲಿ ನಾವೇನಾದರೂ ಅವರಿಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ, ಈ ಗ್ಯಾರಂಟಿಗಳು ಕೊಡದೆ ಹೋಗಿದ್ರೆ ಜನ ಎಷ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳೋರು ಅನ್ನೋದು ಜನಗಳಿಗೆ ಗೊತ್ತಿದೆ. BJP ಹೇಳಿದರೆ ಗೊತ್ತಾಗೋದಲ್ಲ, ಜನಗಳಿಗೆ ಗೊತ್ತಿದೆ. ಅದರಿಂದ ಇಟ್ ಈಸ್ ಇರಿಲೆವೆಂಟ್ ಅಷ್ಟೇ. ಸರ್, ಟಿಕೆಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಬೇರೆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಸೇರಿದ್ರು ಅವರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ, JDS ಅನ್ನು ಸೇರ್ತಾ ಇದ್ದಾರೆ, BJPಯನ್ನು ಸೇರ್ತಾ ಇದ್ದಾರೆ. ಭಾಳ ಜನ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಕೆಲವರು ನಮಗಿಲ್ಲಿ ಸರಿಯಾಗಲಿಲ್ಲ ಅಂದ್ಕೊಂಡು ಹೋಗಿರ್ಬೋದೇನೋ, ಗೊತ್ತಿಲ್ಲ. ಆದರೆ ಭಾಳ ಜನ ನಮ್ಮ ಜೊತೆ ಬಂದಿದ್ದಾರಲ್ವ, ಅವರು ಇದ್ದಾರೆ. ಅವ್ರನ್ನ ಯಾಕೆ ನಾವು ಹೆಚ್ಚು ಫೋಕಸ್ ಮಾಡಬಾರ್ದು? ಭಾಳ ಜನ ಬಂದಿದ್ದಾರೆ, ಅವರೆಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಬ್ಬರು ಯಾರೋ ನಮಗೆ ಕುರ್ಚಿ ಕೊಡಲಿಲ್ಲ ಬಂದ ತಕ್ಷಣ ಅಂತೇಳಿ ಹೋಗಿರ್ಬೋದು. ಅದು ಕೂಡ ನನಗೆ ಗೊತ್ತಿಲ್ಲ ಯಾರು ಹೋಗಿದ್ದಾರೆ ಅಂತ. ಆದರೆ ಹೆಚ್ಚಿನ ಅಂಶ ನಮ್ಮ ಜೊತೆಯಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ನಿಮ್ಮ ತುಮಕೂರಲ್ಲಿ ಸೋಮಣ್ಣವರು ಒಕ್ಕಲಿಗ ಸಮುದಾಯದ ಓಟ್ಗಳನ್ನೇ ಇದು ಮಾಡಿದ್ದಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತೊಂದು ಕಡೆಗೆ ನಿಮ್ಮ ಸಚಿವರು KN ರಾಜಣ್ಣವ್ರು ಕೊಟ್ಟಂಥ ಹೇಳಿಕೆ ದೇವೇಗೌಡರ ಬಗ್ಗೆ ಅದು ಚರ್ಚೆ ಆಗ್ತಾ ಇದೆ ಸರ್. ಈ ಪರಿಣಾಮ ಬೀರಲ್ಲ ಪಕ್ಷದ ಮೇಲೆ? ಈ ಜಾತಿಯ ಆಧಾರದ ಮೇಲೆ ಒಂದಿಷ್ಟು ಪರಿಣಾಮ ಬೀರ್ಬೋದು, ಆದರೆ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದು. ಅನೇಕ ಫ್ಯಾಕ್ಟರ್ಸ್ ಇರ್ತವೆ, 1, 2, 3 ಒಂದೇ ಒಂದು ಫ್ಯಾಕ್ಟ್ರಿ ಮೇಲೆ ಚುನಾವಣೆ ನಡೆಯೋದಿಲ್ಲ. ಅದರಿಂದ ಅದು ಎಲ್ಲ ಏನು ತೊಂದರೆ ಆಗೋದಿಲ್ಲ. ನಾವು ತುಮಕೂರಿನಲ್ಲಿ 100ಕ್ಕೆ 100 ಗೆದ್ದಿದ್ದೇವೆ.